ಯಾಕಂತಂದ್ರ ದೇವರ ಹೆಸರನ್ನು ಎತ್ತ ನಮ್ಮ ಸಮಾಜದ ಮೇಲೆ ಎಂತ ಮಾಡಿದ್ರು, ನಮ್ಮನ್ನ ದೇವರಾಶಿಯನ್ನಾಗಿ ಮಾಡಿದ್ರಿ. ಅದೇ ಬೆತ್ತಲೆ ಮಾಡಿಸಿದ್ರಲ್ರಿ, ತಲೆ ಬೋಳಿಸಿದ್ರಲ್ರಿ. ಸಮಾಜಕ್ಕೆ ಮಾದರಿ ಆಗ್ಬೇಕಂತ ನಮ್ಮನ್ನ ಸಮಾಜಕ್ಕೆ ಒಡೆಯನ್ನಾಗಿ ಮಾಡಿಬಿಟ್ರಿ. ಹೆಂಗ್ ಮಾಡಿಬಿಟ್ರಿ? ಮೂಢನಂಬಿಕೆಯನ್ನು ಹೇಳಿ ದೇವರನ್ನ ವರಿಸಿ ಅಜ್ಞಾನವನ್ನು ತುಂಬಿಬಿಟ್ರು. ನಮ್ಮ ತಲೆಯಲ್ಲಿ ಅಜ್ಞಾನವನ್ನು ತುಂಬಿಬಿಟ್ಟು ಸಮಾಜಕ್ಕೆ ಮಾದರಿ ಆಗ್ಬೇಕಾದಂತ ಸಮಾಜಕ್ಕೆ ಒಡೆಯನ್ನಾಗಿ ಹೆಂಗ್ ಮಾಡಿದ್ರು? ಅಜ್ಞಾನವನ್ನು ತುಂಬಿದ್ರು. ಯಾವ ರೀತಿ ತುಂಬಿದ್ರು? ಎಲ್ರಿ ಯೇಸುವಿನ ಸತ್ತ ಮೇಲೆ ಸ್ವರ್ಗ ಸಿಗ್ತಕ್ಕಂತ ನರಕದಿಂದ ನಿಜವಾಗಿ ಸ್ವರ್ಗದ ದಾರಿ ತೋರಿಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಿತಾವಧಿಯಲ್ಲಿ, ಜೀವಿತಾವ ಕಾಲದಲ್ಲಿ ಸ್ವರ್ಗದ ದಾರಿಯಲ್ಲಿ ನಮ್ಮನ್ನ ತೋರಿಸಿದ್ದಾರೆ. ನೀವು ಮನುಷ್ಯರಾಗರು, ವಿದ್ಯಾವಂತರಾಗರು, ಉದ್ಯಮಿಗಳಾಗರು, ಶಿಕ್ಷಣ ಪ್ರೇಮಿಗಳಾಗರು, ಉತ್ತಮವಾದಂತಹ ರಾಜಕೀಯ ಪಂಡಿತರಾಗರು, ರಾಷ್ಟ್ರ ನಾಯಕರಾಗರು, ರಾಷ್ಟ್ರವನ್ನು ಕಟ್ಟುವಂತ ಶ್ರೀಮಂತ ನಾಯಕರಾಗರು ಅನ್ನುವಂತ ಸಂದೇಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರು. ಸತ್ತ ಮೇಲೆ ಸ್ವರ್ಗ ಆದ್ರೆ ಸತ್ತ ಮೇಲೆ ಸ್ವರ್ಗ ನೋಡುದಂತ. ಸ್ವರ್ಗ ನರಕ ಎಲ್ಲ ಮೇಲೆಲ್ಲ ಕೇಳ ಜನಕ ಇಲ್ಲೇ ಕಾಣಬೇಕು ಉಸಿರಿರುವ ಕೊನೆ ತನಕ. ನಿಜವಾಗ್ಲೂ ಮುಸ್ಲಿಂ ಅಂತ ಬಂದೂಕನ್ನ ಇಟ್ಕೊಂಡು ದಲಿತರನ್ನ ಓಬಿಸಿ ಜನಾಂಗದನ್ನ ಕೊಲೆ ಮಾಡ್ತಾ ಇದ್ದಾರೆ. ನಾವು ಬಹಳ ಜಾಗೃತರಾಗಬೇಕಾಗೈತಿ, ಬಹಳ ಜಾಗೃತರಾಗಬೇಕಾಗೈತಿ. ಮುಂದಿನ ದಿನಮಾನದಲ್ಲಿ ಇಲ್ಲ ನಮ್ಮ ಸಾಹೇಬರದವ್ರ ಮುಂದೆ ಹೇಳ್ತಾ ಇದ್ದೇನೆ, ನಮ್ಮ ಮತದಾನದ ಹಕ್ಕನ್ನು ಕೂಡ ಅವರು ಕಸಿದುಕೊಳ್ತಾರೆ. ಮತದಾನದ ಹಕ್ಕನ್ನು ಕೂಡ ಕಸಿದುಕೊಂಡು ನಮ್ಮನ್ನ ಏನ್ ಮಾಡ್ಬಿಡ್ತಾರೆ ಅಂತ ಅನಾಥ ಪ್ರತ್ಯೇಕ ಆಡ್ಬೇಕು. ನಮ್ಮಲ್ಲಿ ಅನಾಥ ಪ್ರತ್ಯೇಕ ಆಡ್ಕೊಂಡು ಮತ್ತವ್ರು ಗುಲಾಮರಾಗಬೇಕು. ಅವ್ರು ಗುಲಾಮರಾಗಬೇಕು. ಅವ್ರ ಹೇಳಿದ್ದನ್ನು ಕೇಳ್ಕೊಂಡು ನಡೆಯುತ್ತಾ ಸನ್ನಿವೇಶ ಬರ್ತೈತೆ. ನಾವು ಜಾಗೃತರಾಗಬೇಕು. ಅದಕ್ಕೆ ಈ ಒಂದು ಘಟನೆಯನ್ನು ತೀವ್ರವಾಗಿ ಕಳಿಸೋಣ ಅಂತ ನಾವು ಕೂಡ ಸದಾ ಈ ಹೋರಾಟದಲ್ಲಿ ಸದಾ ನಿಮ್ ಜೊತೆ ಇರ್ತೇವೆ ಅಂತ ನನ್ನ ಮಾತಿಗೆ ನಾವು ಮಾಡ್ಕೊಳ್ತೇವೆ.